ಹಾಯ್ ಫ್ರೆಂಡ್ಸ್, ನಮಸ್ತೆ. ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು ಇವತ್ತಿನ ಇನ್ಫಾರ್ಮೇಷನ್ ಬಂದುಬಿಟ್ಟು ತೆಂಗಿನ ಗಿಡ ಮರದ್ದು. ತೆಂಗಿನ ಮರ ಯಾವ ಥರ ನೆಡಬೇಕು, ಯಾವ ಥರದಲ್ಲಿ ಯಾವ ತಳಿ ತಗೊಂಡ್ರೆ ಚಲೋ ನಮಗೆ, ಈ ಬಿಸಿಲಿಗೆ ತರ್ತಕ್ಕಂಥದ್ದು ಮಲೆನಾಡಿಗೆ ತರ್ತಕ್ಕಂಥ ಗಿಡಗಳ ಮೇಲೆ ಡಿಪೆಂಡ್ ಆಗಿ, ಆಮೇಲೆ ಇದನ್ನು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಬಿಫೋರ್ ಏನು ಏಪ್ರಿಲ್ ಮೇದಾಗ ಇರ್ತೈತಲ್ಲ ಆ ಟೈಮ್ದಲ್ಲಿ ಏನು ಮಾಡಬೇಕು, 1 ತಿಂಗಳು 2 ತಿಂಗಳು ಮೊದಲೇ ವಿಪರೇ ಗುಂಡಿ ತೆಗಿಬೇಕು. ಗುಂಡಿ ನೋಡಿ ತೋರಿಸ್ತೀನಿ. ಎಕ್ಸಾಂಪಲಿಗೆ ತೆಗೆದಿದ್ದೀನಿ ನಾನು ಇವಾಗ. ನೆಕ್ಸ್ಟ್ ಪ್ಲಾನಿಂಗ್ ಬೇರೆ ಕಡೆ ತೆಗೆದು ಈ ಥರ ಒಂದು 2ರಿಂದ 2.5 ಫೀಟು ಡೀಪ್ ಇರಬೇಕು ಮತ್ತು ಒಂದು 2 ಫೀಟ್ ಅಗಲ ಇರಬೇಕು. ಈ ಥರ ಅಗಲಿದ್ರೆ ಏನಾಗುತ್ತೆ, ಬಿಸಿಲಲ್ಲಿ ಈ ಬಿಸಿಲಲ್ಲಿ ಇದೆಲ್ಲ ಇದ್ದಂಥ ಲವಣಾಂಶಗಳು ಇದರಲ್ಲಿ ಬಿದ್ದು, ಕಸ ಬಿದ್ದು, ಅದೆಲ್ಲ ಬಿದ್ದು ಬಿಸಿಲಿಗೆ ಸುಟ್ಟು ಆನಂತರ ಇದೆಲ್ಲ ಒಂದು ಫಲವತ್ತತೆ ಕ್ರಿಯೇಟ್ ಆಗುತ್ತೆ. ಈ ಕ್ರಿಯೇಟ್ ಆಗಿಂದ ಏನು ಮಾಡಬೇಕು, ಇದಕ್ಕೆ ಎಂಡಿ ಗೊಬ್ಬರ ಆಯಿತು, ಆಮೇಲೆ ಕೊಕೋಪಿಟ್ಟು ಅದೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಸಿ ಪ್ಲಾಂಟೇಷನ್ ಮಾಡ್ಬೋದು. ಅದಿರಲಿಲ್ಲ ಅಂದ್ರೆ ಆಪ್ಷನ್ ಏನು ಮಾಡಬೇಕಂದ್ರೆ ಉಸುಗು ಹಾಕ್ಬೋದು. ಇಲ್ಲ ಅದು ಬಿಟ್ಟು ನಮ್ಮಲ್ಲಿ ಬ್ಲ್ಯಾಕ್ ಸಾಯಿಲ್ ಇದೆ, ಬ್ಲ್ಯಾಕ್ ಸಾಯಿಲಿಗೆ ಏನು ಮಾಡ್ತೀವಿ, ಒಂದು ಸ್ವಲ್ಪ ರೆಡ್ ಸಾಯಿಲ್ ಮಿಕ್ಸ್ ಮಾಡ್ತೀವಿ. ಆ ಥರ ಮಾಡಿಂದ ಏನಾಗುತ್ತೆ ಅಂದರೆ ಗಿಡ 100% ಸೆಟ್ ಆಗುತ್ತೆ. ಅದರಲ್ಲಿ 10G ಮಿಕ್ಸ್ ಮಾಡಬೇಕು. ಯಾಕೆಂದರೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ನಾವೇನಂದರೆ ಸಾವಯವ ಮಾಡ್ತಿದ್ವಿ ಅನ್ನೋದಕ್ಕೋಸ್ಕರ ಮಳೆ ಹುಳ ಆಯಿತು, ಆಮೇಲೆ ದೊಣ್ಣೆ ಹುಳ ಆಯಿತು, ಬೇರುಗಳು ಕಡೆಗೆ ಸ್ಟಾರ್ಟ್ ಮಾಡ್ತಾವೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, 10G ಸ್ವಲ್ಪ ಮಿಕ್ಸ್ ಮಾಡ್ತೀವಿ, ಒಂದು 5%, ಒಂದು 10 ಗ್ರಾಮ್ ಅಷ್ಟು. ಯಾಕಂದರೆ ಅದು ಬರಬಾರ್ದು ಅಂತ ಒಂದೇ ಕಾರಣಕ್ಕೆ. ಹಾಗೆ ನಾನು ತೋರಿಸ್ತೀನಿ ನೋಡಿ. ಇದು ಇವಷ್ಟು ಪ್ರಿಪೇರ್ ಮಾಡಿದ್ದು ಏನಂದರೆ, ಇದು ಆ್ಯಕ್ಚುಲಿ ನಾವು ಲಾಸ್ಟ್ ಆಗಸ್ಟಲ್ಲಿ ಇಟ್ಟಿರೋದು. ಯಾವ ಬ್ರ್ಯಾಂಡು ಏನು ಅಂತಂದರೆ ಕಂಟಿನ್ಯೂ ಆಗಿ ಹೇಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಯಾಗಿ ಇನ್ನು ಕಂಟಿನ್ಯೂ ಆಗಿ ಫಾಲೋ ಮಾಡಿ. ಇದು ನೋಡಿ, ಈ ಥರ ರಂಬೆಗೆ ಕಟ್ಟಿಬಿಟ್ರೆ ಏನಾಗುತ್ತೆ, ಒಂದು ದಾರ ಆಯಿತು, ಇಲ್ಲ ಏನಾದರೂ ಡ್ರಿಪ್ ಪೈಪು ಏನಾದರೂ ಕಟ್ಟಿದರೆ ಏನಂದರೆ ಇದು ಪೈಕೆಗಳು ಈ ಥರ ಅಗಲ ಆಗೋಕ್ಕಿಂತ ಈ ಥರ ಗಟ್ಟಿಯಾಗಿರಬೇಕು. ಆ ಟೈಮ್ದಲ್ಲಿ ಏನಾಗುತ್ತೆ, ಈ ಚೆನ್ನಾಗಿ ಬರ್ತೈತಿ, ಈ ಬಿಡ್ತು ದಪ್ಪ ಆಗ್ತೈತೆ. ಈ ದಪ್ಪ ಆಯ್ತಪ್ಪ ಅಂದರೆ ಗಿಡ ಸ್ಟ್ರಾಂಗ್ ಆಗಿರ್ತೈತೆ. ಇದು ಆ್ಯಕ್ಚುಲಿ ಏನಂದರೆ ನೋಡಿ, 1 ಇಯರ್ಸ್ ಇದು ಯಾವ ಥರ ಬಂದಿದೆ ಅಂದರೆ ಈ ಥರ ಪರಿಕೆ ಸ್ಟಾರ್ಟ್ ಆದಂಗೆ ಆಗ್ತಿದೆ. ಏನಂದರೆ ಅಗಲ ಈ ಥರ ಗುಂಡೆ ಪ್ರಿಪ್ರೇಷನ್ ಯಾಕೆ ಮಾಡಬೇಕಂದ್ರೆ, ಈ ನೆಕ್ಸ್ಟ್ ಬರ್ತಕ್ಕಂಥ ಮಳೆಗಾಲದಲ್ಲಾಯಿತು, ಮುಂದೆ ಬೇಸಿಗೆ ದಿನದಲ್ಲಾಯಿತು, ನೀರು ಕೊಡಲಿಕ್ಕೆ ಈ ಜಾಗ ಒಂದು ಟೈಮ್ ನೀರು ಕೊಟ್ಟರೆ ಏನಾಗುತ್ತೆ, ಒಂದು 20 ಡೇಸ್ ಟು 1 ಮಂತ್ವರೆಗೆ ನಾವು ನೀರು ಕೊಡೋ ಅವಶ್ಯಕತೆ ಇರೋಲ್ಲ. ಈ ಥರ ಗುಂಡೆ ಮಾಡಬೇಕು. ತೋರಿಸ್ತೀನಿ ನೋಡಿ. ನಾವು ಇದು ಒಂದು ಗಿಡ ಇಲ್ಲಿದೆ. ಈ ಥರ ಗುಂಡೆ ಮಾಡಿಸ್ಕೊಂಡ್ರೆ ಏನಾಗುತ್ತೆ, ಬಿದ್ದಂಥ ತಪ್ಪಲ ಗಿಪ್ಲ ಎಲ್ಲ ತೊಂದಿರಲ್ಲ. ಹಾಕಿದ್ರೆ ಇದಕ್ಕೆ ಪೌಷ್ಟಿಕ ಗೊಬ್ಬರ ಆಗುತ್ತೆ. ಅದಕ್ಕೆ ಹಂಗಾಗಿ ಯಾವುದೇ ಪರಿಕೆಗಳು ಕಟ್ ಮಾಡಬಾರ್ದು. ಸಣ್ಣದಲ್ಲಿ ಏನಾಗುತ್ತೆ, ನಾವು ಅಡ್ಡಾಡಲ್ಲಿ ಬರ್ತಿದೆ, ಆ ಸೈಡಿಗೆ ಇದಾಗುತ್ತೆ, ಚೆನ್ನಾಗಿ ಕಾಣಲ್ಲ ಅಂತಂದು. ಚೆನ್ನಾಗಿ ಕಾಣಲಿಲ್ಲ ಏನು ಮಾಡಿ, ಜಾಸ್ತಿ ಇದು ಟೆನ್ಷನ್ ತೊಗೋಬೇಡಿ. ಇದನ್ನು ಈ ಥರ ಹಾಕಿ ಕಟ್ಟಿಬಿಡಿ, ಅಲ್ಲೇ ಇರ್ತದೆ. ಪರಿಕೆ ದೊಡ್ಡದಾಗುತ್ತೆ. ತೋರಿಸ್ತೀನಿ ಮುಂದೆ ಯಾವ ಥರ ಆಗುತ್ತೆ ಅಂತಂದು. ಈ ಥರ ತೆಗ್ಗಿ ಮಾಡ್ಕೇಸಿ ಮಾಡಿದರೆ ಒಳ್ಳೆ ಇಳುವರಿ ಕೊಡೋ ಚಾನ್ಸಸ್ ಭಾಳ ಇರ್ತೈತೆ. ಈ ವೆರೈಟಿ ಇದು ನಿಯರೆಸ್ಟು ಎಷ್ಟಾಗಿದೆ ಅಂದರೆ ಒಂದು 3 ಇಯರ್ಸ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಆಲ್ 3 ಇಯರ್ಸ್ 5 ಮಂತ್ಸ್ ಆಗಿದೆ. ಇನ್ನೂ ಒಂದೊಂದು ಕಾಯಿ ಸ್ಟಾರ್ಟ್ ಆಗಿಲ್ಲ. 3 ಇಯರ್ಸ್ 4 ಇಯರ್ಸ್ಗೆಲ್ಲ ಸ್ಟಾರ್ಟ್ ಆಗಿದೆ ಅಂತ ತೋರಿಸ್ತೀನಿ. ಈ ಗುಂಡಿ ಇದೆಲ್ಲ ಈ ಥರ ಸರೌಂಡಿಂಗ್ ಇನ್ನೂ ಸ್ವಲ್ಪ ದೊಡ್ಡದು ಇನ್ನೂ ಒಂದು 2 ಫೀಟ್ ಅಗಲ ಮಾಡ್ಕೊಂಡ್ರೆ ಸರೌಂಡಿಂಗ್ ಗುಂಡಿಯಲ್ಲಿದ್ದರೆ ಏನಾಗುತ್ತೆ, ಬಿದ್ದಂಥ ಈ ಪರಿಕೆಗಳು ಏನು ಹುಚ್ಚುತ್ತಲ್ಲ ಅದನ್ನೇ ಸಣ್ಣ ಕಟ್ ಮಾಡಿ ಹಾಕಿ, ಇಲ್ಲ ಚಾಪ್ ಕಟ್ಟರಿಂದ ಕಟ್ ಮಾಡಿಸಿ ಏನೇ ಮಾಡಿ ಇದಕ್ಕೆ ಹಾಕಿ. ಇದೇ ಗೊಬ್ಬರಾಂಶ ಅಂತ. ಜಾಸ್ತಿ ಏನು ಮಾಡಬೇಕಂದ್ರೆ, ನಾವು ಈ ದಿನದಲ್ಲಿ ಈ ಎಲೆಗಳೇನು ಕೆಂಪಿಗೆ ಏನು ಬರ್ತಿತ್ತಲ್ಲ, ಅರಿಶಿಣ ಕಲರ್ ಆಗುತ್ತೆ. ಆ ಟೈಮ್ದಲ್ಲಿ ಅದಕ್ಕೆ ಜಾಸ್ತಿ ಆಗ್ತೈತೆ ಅಂದರೆ ಹುಳ ಕಾಟ, ಆಮೇಲೆ ಕಟ್ ಮಾಡತಕ್ಕಂಥ ಹುಳ ಬರ್ತೈತೆ. ಅದಕ್ಕೆ ಏನು ಮಾಡಬೇಕಂದ್ರೆ, ನಾವು ಜಸ್ಟು ಇಲ್ಲಿ ಕಾಣ್ತಿದೆಯಲ್ಲ ಬೇರು, ಈ ಬೇರಿಗೆ ಒಂದು ಬೇರೆನ ತೆಗೆದು ಕೇಸಿ ಅದಕ್ಕೆ ಬೇವಿಂದು ಎಲೆ ಬರ್ತದೆ, ಬೇವಿನ ಹಿಂಡಿ ಮಾಡ್ಕೊಂಡು ಕೇಸಿ ರಸ ಮಾಡ್ಕೊಂಡು ಒಂದು 5 ml 4 ml ಒಂದು ಪ್ಯಾಕೆಟ್ದಲ್ಲಿ ಹಾಕಿ ರಬ್ಬರ್ ಹಾಕಿ ಅದಕ್ಕೆ ಪ್ಯಾಕ್ ಮಾಡಿದರೆ 1 ವರ್ಷದ ತನಕ ಅದು ಚಾನ್ಸಸ್ಸು ಹುಳ ಬರೋ ಚಾನ್ಸಸ್ಸು, ಆಮೇಲೆ ಬಿಡ್ತಕ್ಕಂಥ ಯಾವುದೇ ರೋಗಗಳು ತಡೆಯೋಕೆ ಆ ಚಾನ್ಸಸ್ ಅದಕ್ಕಿರ್ತೈತೆ. ಮತ್ತು ಅಲ್ಲಿ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಆಗಸ್ಟ್ ಬಂದರೆ 4 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ ಒಂದು 200 to 250 ಕಾಯಿ ಹಾರ್ವೆಸ್ಟಿಂಗ್ ಮಾಡಿದ್ದೀನಿ. ಎಲ್ಲೆಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅದು ಏನಕ್ಕೆ ಪರಿಕೆ ಕಡಿಬಾರ್ದು ಅಂದರೆ, ಬೇಸಿಕ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ಲಿ ಇದು ಗಿಡ್ ವೆರೈಟಿ. ಇದು ವೆರೈಟಿ ಬಂದುಬಿಟ್ಟು DJ ಕೋಕೋನಟ್ ಅಲ್ಲ, ರಾಮ್ ಗಂಗಾ ಅಂತಂದು ಆಂಧ್ರ ತಕ್ಕ ಸಿಗ್ತಕ್ಕಂಥದ್ದು. ಅವ್ರು ಯಾರು ನನ್ನ ಕಾಡಿಗೆ ಗಿಡ ಕೊಟ್ಟವರು, ಅವ್ರು ಜೆನ್ಯೂನ್ ನರ್ಸರಿ ಇದೆ ಗಂಗಾವತಿಯಲ್ಲಿ. ಅವ್ರ ನಂಬರ್ ಕೂಡ ಕೊಟ್ಟಿರ್ತೀನಿ, ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ಇಂಟ್ರೆಸ್ಟೆಡ್ ಪರ್ಸನ್ ತೊಗೊಳ್ಳಿ. ಇದಕ್ಕೆ ರಾಮ್ ಗಂಗಾನ ಅಂತಾರೆ. ಇನ್ನೊಂದು ವೆರೈಟಿ ಏನಂದರೆ, ಇದು ತೈವಾನ್ ಯೆಲ್ಲೋಸ್ ಅಂತಂದು ಬಂದಿದೆ, ಯೆಲ್ಲೋಸ್ ಪಿಂಕೋಸ್ ಅಂತ ಬಂದಿದೆ. ಅದು ತೈವಾನ್ ಕಂಪ್ನಿ ಬ್ರ್ಯಾಂಡ್ ಅಂತಂದು ಹೇಳ್ತಿದ್ದಾರೆ. ಬಟ್ ಇದು ನನಗೆ ಚೆನ್ನಾಗಿ ಇಳುವರಿ ಕೊಡ್ತಿದೆ. ಯಾಕಂದರೆ ನಮ್ಮ ಭಾಗದಲ್ಲಿ ಬಿಸಿಲು ಜಾಸ್ತಿ ಇರೋ ಕಾರಣಕ್ಕೆ, ನಮಗೆ ಮಲೆನಾಡಲ್ಲದ ಕಾರಣಕ್ಕೆ ಬಿಸಿಲು ನಾಡಿದ್ದು. ಆ್ಯಕ್ಚುಲಿ ಹಂಗಾಗಿ ಒಂದು 250-300 ಕಾಯಿ ಕೊಡ್ತಿರ್ತಾರೆ.
ಹಾಗಾಗಿ 300 ಕಾಯಿ 200 300 ಕಾಯಿ ಒಂದು ಏರಿಗೆ ಬರ್ತಿದೆ ಅಂದರೆ ಒಳ್ಳೆ ಇಳುವರಿ ಅನ್ಕೋಬೇಕು. ನೋಡಿ ಇಲ್ಲಿ ಕಾಣ್ತಿದೆ ನೋಡಿ, ಜೂಮ್ ಆಗಿ ತೋರಿಸ್ತಾನೆ. ಮಿನಿಮಮ್ ಏನಿಲ್ಲ ಅಂದರೆ ಒಂದು ಕಾಯಲ್ಲಿ 500 ml ಜಾಸ್ತಿ ಇದೆ, ಬಟ್ ಸೈಜ್ ದೊಡ್ಡ ಸೈಜಲ್ಲಿ ಬರ್ತಿದೆ. ಬೆಸ್ಟ್ ವೆರೈಟಿ ಇದರಲ್ಲಿ ನನಗೆ ಅನುಭವದಲ್ಲಿ ಹೇಳ್ತಕ್ಕಂಥದ್ದು ಬೆಸ್ಟ್ ವೆರೈಟಿ. ಈ ವೆರೈಟಿಗೆ ಏನಂದರೆ ಒಂದು ತೆಂಗಿನಕಾಯಿಂದ 500 ml ಅಂದರೆ ಹಾಫ್ ಲೀಟ್ರ್ಗಿಂತ ಜಾಸ್ತಿನೇ ಇರ್ತದೆ ಹೊತ್ತ, ಕಡಿಮೆ ಇರೋಲ್ಲ. ಸರೌಂಡಿಂಗ್ ಎಷ್ಟು ಹಿಡಿತೈತೆ ಅಂದರೆ ಒಂದು 10 ರಿಂದ 12 ಒಂದು ಟೈಮಿಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಈ ಥರ ತೆಗ್ಗು ಮಾಡಿ ನೀರು ಚೆನ್ನಾಗಿ ಕೊಟ್ಟು ಗೊಬ್ಬರ ಅಂದರೆ ಇದೇ ಎಂಡೆ ಗೊಬ್ಬರ ಆಗ್ಬೋದು, ಆ ಮಂತ್ರ ಬಿದ್ದಂಥ ಪರಿಕಿ ತಪ್ಪಲ ಇನ್ನೆಲ್ಲ ಬೇರೆ ಬೇರೆ ಗಿಡದ ತಪ್ಪಲ ಎಲ್ಲ ಏನಿರ್ತೈತಲ್ಲ ಅದನ್ನು ಹಾಕಿ ಕೇಸಿ ಒಂದು ಟೈಮ್ ಮೇಲ್ಗಡೆ ಒಂದು ಸ್ವಲ್ಪ ಮಣ್ಣು ಹಾಕಿರ ಅದೇ ಕೊಳ್ತು ಅದೇ ಗೊಬ್ಬರ ಹಾಕ್ತಿರೋದು. ಒಳ್ಳೆ ನೀರು ಕೊಡಬೇಕು. ನೀರು ಎಷ್ಟು ಕೊಡಬೇಕಂದ್ರೆ 15 ಡೇಸ್ಗೆ ಟೈಮ್. ಬೇಸಿಗೆ ದಿನದಲ್ಲಿ ಬಂದರೆ ಏನು ಜೂನು ಫೆಬ್ರವರಿ ಆದ ತಕ್ಷಣ ನೀರು ಕೊಡೋದು ಜಾಸ್ತಿ ಮಾಡಬೇಕು. ಎವ್ರಿ 15 ಡೇಸಿಗೆ ಏನಿಲ್ಲ ಅಂದರೆ ಒಂದು ಟೈಮಿಗೆ 300 ಲೀಟ್ರ್ ಕೊಡಬೇಕು. ಒಟ್ಟು 10 ನೀವು ಇಲ್ಲಪ್ಪ ಒಂದು ಟೈಮ್ ಕೊಟ್ಟು ನಾವು ಇದು ಮಾಡ್ತೀವಿ ಅಂದರೆ ಎವ್ರಿ ಮಂತ್ಲಿ 2-3 ಟೈಮ್ ಕೊಟ್ಟರೆ ಒಂದು 200 ಲೀಟ್ರ್ 250 ಲೀಟ್ರ್ ನೀರು ಕುಡಿತೈತೆ. ಅಷ್ಟು ನೀರು ಸ್ಟಾಕ್ ಮಾಡಿದರೆ ಒಳ್ಳೆ ಇಳುವರಿ ಬರ್ತೈತೆ. ನೋಡಿ ಸರೌಂಡಿಂಗಲ್ಲಿ ಗಿಡ ತೋರಿಸ್ತೀನಿ ನೋಡಿ, ನಮ್ಮ ಕ್ಯಾಮ್ರಾದಲ್ಲಿ ತೋರಿಸ್ತಾ ನೋಡಿ ಎಷ್ಟು ಗೊಂಚಲು ಹಿಡಿದಿದೆ. ಏನು ಒಂದು ಗೊಂಚಲಕ್ಕೆ ಏನಿಲ್ಲ ಅಂದರೆ ಒಂದು 15 ರಿಂದ 20 ಕಾಯಿ ಇರ್ತದೆ, ಅಷ್ಟು ಇದಿದೆ. ಮತ್ತು ನೋಡಿದ್ವಿ ನಾವೆಲ್ಲ ಕಟ್ ಮಾಡಿದ್ವಿ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇದರಲ್ಲೇ ಬಂದಂಥ ಗೊಂಚಲದಲ್ಲೇ ಒಂದು 20 ಕಾಯಿ ವೇಟ್ ತಡೆಯೋಕ್ಕಾಗಲಾರ್ದ ನಾವೇ ಕಟ್ ಮಾಡಿ ಕೊಟ್ಟಿದ್ದೀವಿ. ಆ ಥರ ಒಳ್ಳೆ ಎಳೆನೀರಿಗೆ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ಈ ಥರದ್ದು ವೆರೈಟಿನ ಪ್ರಿಪೇರ್ ಮಾಡ್ಬೋದು ನಾವು ಇದನ್ನು. ಆನಂತರ ಇದು ತೋರಿಸ್ತೀನಿ ನೋಡಿ, ಇದ್ರ ಬಾಜುದಾಗೆ ಇದು 3-4 ಇಯರ್ಸಿಗೆ ಒಂದು 2 ಮಂತ್ಸ್ ಕಮ್ಮಿ ಇದೆ. ಅದು ಬಿಟ್ಟು ಇಲ್ಲಿ ನೀವು ಬಂದಿದೆ ನೋಡಿ, ಸ್ಟಾಪ್. ಇದು ನೋಡಿ ಸ್ಟಾರ್ಟಿಂಗ್ ಸ್ಟೇಜ್ದಲ್ಲಿ ಇದು. ಅದ್ರ ಜೊತೆಗೆ ನಚ್ಚಿರೋದು, ಬಟ್ ಸ್ವಲ್ಪ ಲೇಟಾಗಿ ಬರ್ತಿದೆ. ಒಂದೊಂದು ಗಿಡ ಬೇಗ ಬಂದಿದೆ, 1 ಇಯರ್ಸ್ ಬೇಗ ಬಂದಿದೆ, ಒಂದು 6 ಮಂತ್ ಲೇಟಾಗಿ ಬಂದಿದೆ. ಆ ಥರ ಇದು ಸ್ಟಾರ್ಟ್ ಆಗ್ತದೆ ನೋಡಿ. 1 2 3 4 ಸರೌಂಡಿಂಗ್ ಏನಿಲ್ಲ ಅಂದರೆ ಒಂದು 10 ಇರ್ತೈತೆ ಈ ಗಿಡದಲ್ಲಿ. ಅದಕ್ಕೋಸ್ಕರ ನಾವು ಹೇಳ್ತೀವಲ್ಲ, ಬೇಸಿಕ್ಲಿ ಪರಿಕೆ ಕಡ್ಲಾರ್ದೆ ಬೆಳೆಸಿರಿ ಈ ಥರ ಸೈಜಲ್ಲಿ ಬರಬೇಕು. ಈ ಥರ ಸೈಜಲ್ಲಿ ಬಂದರೆ ನೋಡಿ, ಜಸ್ಟು ಈ ಗೊಂಚಲ ಏನಾಗುತ್ತೆ ಒಂದು 6 ಫೀಟಲ್ಲಿ ಸ್ಟಾರ್ಟ್ ಆಗುತ್ತೆ. 6 ಫೀಟಲ್ಲಿ ಸ್ಟಾರ್ಟ್ ಆದರೆ ಒಳ್ಳೆ ಗಿಡ ತಳಿಯೋದು. ಇದು ಆ್ಯಕ್ಚುಲಿ 6 ಫೀಟದೊಳಗೆ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ನೋಡಿ ಸರೌಂಡಿಂಗಲ್ಲಿ ಯಾವ ಥರ ಬಂದಿದೆ ಸ್ವಲ್ಪ ಹಿಂದುಗಡೆ ತೋರಿಸ್ತೀನಿ ನೋಡಿ, ಜೂಮ್ ಹಾಕಿ ನೋಡಿ. ಸೈಜಲ್ಲಿ ಯಾವುದೇ ಗಾಳಿಗೆ ಪ್ರಾಬ್ಲಮ್ ಆಗಲಾರ್ದ ಸ್ಟೇಬಲ್ ಆಗಿ ನಿಂತತಕ್ಕಂಥ ಶಕ್ತಿ ಇರ್ತಕ್ಕಂಥ ಗಿಡ. ಈ ಥರ ವಿಡ್ತಾಗಿ ಬಂದರೆ ಒಳ್ಳೆ ಸೈಜಲ್ಲಿ ಬಂದಿದೆ. ಒಳ್ಳೆ ಎಳೆನೀರಿಗೆ ಚೆನ್ನಾಗಿ ಪ್ರಿಪೇರೆನ್ಸ್ ಮಾಡ್ಬೋದು. ಇನ್ನೇನು ಮಿನಿಮಮ್ ಏನಿಲ್ಲ ಅಂದರೆ ಒಂದು 300. ಆ್ಯಕ್ಚುಲಿ ನಾವು 1 ವರ್ಷ ಆಗಿಂದ ಏನು ಮಾಡಬೇಕು, 1 ವರ್ಷದ ಗಿಡ ತೋರಿಸ್ತೀನಿ. ಅದರಂಗೆ 1-2 ಇಯರ್ಸ್ ಈ ಥರ ಚೆನ್ನಾಗಿ ಒಂದು ಡ್ರಿಪ್ ಪೈಪ್ ಆಯಿತು, ಇಲ್ಲಾಂದರೆ ಯಾವುದಾಯಿತು ಸ್ವಲ್ಪ ಟೈಟಾಗಿ ಪರಿಕೆ ಕಟ್ ಮಾಡಲ್ಲ ಕಟ್ಟಿದರೆ ಇಳುವರಿ ಜಾಸ್ತಿ ಬೇಗ ಬರೋ ಚಾನ್ಸಸ್ ಇರ್ತದೆ. ಆ್ಯಕ್ಚುಲಿ ಇದೆಲ್ಲ ನಾ ಹಚ್ಚಿದ ಪ್ಲಾಂಟೇಶನ್ನು 2 ಇಯರ್ಸ್ ಆಗುತ್ತೆ. ನಮಗೆ ಇಳುವರಿ ಸ್ಟಾರ್ಟ್ ಆಗಿದ್ದು ಒಂದು 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ 3 ವರ್ಷಕ್ಕೆ ಸ್ಟಾರ್ಟ್ ಆದರೆ ಆಲ್ಮೋಸ್ಟ್ ಆಲು ಡ್ರಾಪ್ ಆಗುತ್ತೆ. ಯಾಕೆ ಡ್ರಾಪ್ ಆಗುತ್ತೆ ಅಂದರೆ ಅದು ಅಷ್ಟು ಸ್ಟೆಮಿನ ಇರೋಲ್ಲ, ಅದಕ್ಕೆ ತಡ್ಕೊಳ್ಳೋ ಶಕ್ತಿ. 3 ವರ್ಷಕ್ಕೆ 4 ವರ್ಷಕ್ಕೆ ಈ ಚೆನ್ನಾಗಿ ಇಳುವರಿ ಸ್ಟಾರ್ಟ್ ಆಗುತ್ತೆ. ಏನಂದರೆ ಯಾವ ರೇಟ್ ಹಚ್ಚಿದ್ರೆ ಚೆನ್ನಾಗಿರ್ತೈತೆ ಏನು ಅಂತ. ಆಮೇಲೆ ಡಿಸ್ಟೆನ್ಸ್ ಎಷ್ಟು ಇಡಬೇಕು ಮೇನ್ ಬಂದುಬಿಟ್ಟು ಇಂಪಾರ್ಟೆಂಟ್ಸ್ ಏನಂದರೆ ತೆಂಗಿನ ಮರದಲ್ಲಿ ಡಿಸ್ಟೆನ್ಸು ಆ ಗಿಡದಿಂದ ಈ ಗಿಡಕ್ಕೆ ಎಷ್ಟಿರಬೇಕು ಏನು ಅಂತಂದು. ಆ್ಯಕ್ಚುಲಿ ಇದು ಗಿಡ್ ವೆರೈಟಿ ಆಗಿದ್ದ ಕಾರಣಕ್ಕೆ 1 ಎಕರೆಯಲ್ಲಿ ಒಂದು 72 ಗಿಡ ಕೂಡಿಸ್ಬೋದು. ಯಾಕಂದರೆ 30 × 30 ಸೈಜಲ್ಲಿ ಕೂಡಿಸ್ಬೋದು. 25 ಕೂಡಿಸ್ತಾರೆ, ಬಟ್ ಅದು ನನಗೆ ಐಡಿಯಾ ಇಲ್ಲ. ಬಟ್ 30 ಸೈಜಲ್ಲಿ ಕೂಡಿಸಿದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ 30 ಫೀಟಲ್ಲಿ ಕೂಡಿಸ್ಬೋದು. ಆಮೇಲೆ ಇದಕ್ಕಿಂತ ಮೊದಲು ಇದೇನೆಂದರೆ ಒಂದು ಫ್ಯೂಚರ್ ಭಾಳ ಕಡಿಮೆ ಇರತಕ್ಕಂಥದ್ದು. ಯಾಕಂದರೆ ಸ್ಟಾರ್ಟ್ ಆಗೋದೇ 3 ವರ್ಷಕ್ಕೆ, ಹೈಟೂ ಕಡಿಮೆ ಇರ್ತೈತೆ. ಒಳಗೆ ಒಂದು 50 ವರ್ಷ ಡ್ಯೂರೇಷನ್ ಇರ್ಬೋದು ಅನ್ಕೊಂಡಿನಿ ನಾನು. ಇನ್ನು ನಮ್ಮ ಮಳೆ ಗಿಡ ಇದ್ದಾವೆ, ಅದು ಏನಂದರೆ ಒಂದು 100 ವರ್ಷದ ತನಕ ಬರೋಂಥ ಚಾನ್ಸಸ್ ಇರುತ್ತೆ. ಅದು ಹೈಟ್ ಜಾಸ್ತಿ ಇರ್ತೈತೆ, ಜವಾರಿ ಅಂತೀರ ಅದಕ್ಕೆ. ಅದು ತೋರಿಸಿ ನೀವು ತಪ್ಪು ಮಾಡಿದ್ದು ಏನು ತಪ್ಪು ಅಂದರೆ ಆ ಗಿಡ ಯಾವ ಸೈಜಲ್ಲಿ ಇಟ್ಟಿದ್ದಾರೆ ಅವನು ತಪ್ಪು ಆಗಿದೆ, ಆ ಥರ ಬಾಜು ಹೊಲದಲ್ಲಿ ಇಟ್ಕೇಸಿ ಏನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ತೋರಿಸ್ತೀನಿ. ಕಂಟಿನ್ಯೂ ಆಗಿ ಗಿಡ ಜವಾರಿ ಇದು ಆ್ಯಕ್ಚುಲಿ ನಮ್ಮ ಫಾದರ್ ಮಾಡಿರೋದು ಒಂದು 20 ಇಯರ್ಸ್ ಇದೆ ಓಲ್ಡು. ಏನು ಮಾಡಿದ್ದಾರೆ ಅಂದರೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸೈಜ್ ಎಲ್ಲ ಚೆನ್ನಾಗಿದೆ, ಕಾಯಿ ಎಲ್ಲ ಚೆನ್ನಾಗಿ ಬರ್ತಿದೆ. ಬಟ್ ಎಳ್ನೀರಿಗೆ ಓಕೆ ನೋಡಿ ತೋರಿಸ್ತೀನಿ ನೋಡಿ. ತಪ್ಪು ಮಾಡಿದ್ದು ಏನಂದರೆ ಡಿಸ್ಟೆನ್ಸ್ ನೋಡಿ, ಈ ಗಿಡದಿಂದ ಈ ಗಿಡಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಭಾಳ ಕಡಿಮೆ ಇಟ್ಬಿಟ್ಟಿದ್ದಾರೆ. ಏನು ಮಾಡಿದ್ದಾರೆ, ಬಾಜು ಹೊಲದಲ್ಲಿ ಅವರು ತೆಂಗಿನ ಗಿಡ ಇಟ್ಟಿದ್ದಾರೆ ಅಂತಂದು ನಾವು ಇಟ್ಟಿದ್ದು ಅಂತ ಅವರು ಆ ಥರ ಏನು ಮಾಡಿದ್ದಾರೆ ನೋಡಿ. ಈ ಗಿಡ ಇಲ್ಲಿದೆ ನಮ್ಮದು, ಅವ್ರ ಗಿಡ ಅಲ್ಲಿದೆ. ಏನಾಗುತ್ತೆ ಅವ್ರದ್ದು ಒಂದು 100 ಕಾಯಿ ಹಿಡಿಬೋದು, ನಮ್ಮದೊಂದು 100 ಕಾಯಿ ಹಿಡ್ಬೋದು, ನಮ್ಮದು ಕಡಿಮೆ ಆಗ್ಬೋದು ನೋಡಿ. ಅದರಲ್ಲಿ ತೋರಿಸ್ತೀನಿ ನೋಡಿ, ಈ ಗಿಡದಲ್ಲಿ ಈ ಗಿಡ ಸ್ವಲ್ಪ ಡಿಸ್ಟೆನ್ಸ್ ಆದರೆ ಚೆನ್ನಾಗಿ ಬಂದಿದೆ, ಸ್ವಲ್ಪ ಕಡಿಮೆ ಆಯ್ತು. ಯಾಕಂದರೆ ಏನಾಗುತ್ತೆ
ನೀರು ಮತ್ತು ಅದಕ್ಕೆ ಫುಡ್ಡು ಎಲ್ಲ ಸೆಟ್ ಆಗ್ಬೇಕಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದ್ದರೆ ಮತ್ತೆ ಸೆಟ್ ಆಗುತ್ತೆ. ಈ ಕಾಂಪಿಟೇಷನ್ ಆಗಿಬಿಡ್ತದೆ. ಹಂಗಾಗಿ ಯಾರೋ ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಬಾಜು ಹೊಲದಲ್ಲಿ ಮತ್ತು ಹಚ್ತೀವಿ ಅಂತಂದರೆ ಅವರು ನೀವು ಅಂಡರ್ಸ್ಟ್ ಮೇಲೆ ಬನ್ನಿ, ಒಂದು ಗಿಡ ನೀವೇ ಟ್ರೈನ್ ಮಾಡಿ, ಒಂದು 30 to 40 ಫೀಟ್ ಅವ್ರು ಬಿಟ್ಟು ಅವರೊಂದು ಇಟ್ಟರೆ ನೆಕ್ಸ್ಟ್ ನೀವು 30 ಫೀಟಲ್ಲಿ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡಿದರೆ ಇಬ್ಬರಿಗೆ ಚೆನ್ನಾಗಿ ಇಳುವರಿನೂ ಬರ್ತೈತೆ, ಬಟ್ ಚೆನ್ನಾಗೇನೂ ಇರ್ತೈತೆ. ಬಟ್ ಏನಾಗುತ್ತೆ ಅವ್ರು ಇಟ್ಟಿದ್ದಾರೆ ಬಾ ಅಂತ ನಾವು ಇಟ್ಟಿದ್ದೀವಿ ಬಾ ಅಂತಂತಂದರೆ ಭಾಳ ಇದಾಗಿಬಿಡ್ತೈತೆ. ಇಲ್ಲಿ ತೋರಿಸ್ತೀನಿ ನೋಡಿ, ಹಂಗೆ ಇದರಲ್ಲಿ ನೋಡಿ ಅವ್ರದ್ದು ಗಿಡ ನಮ್ಮ ಬಾಜುನೇ ಇಟ್ಟಿದ್ದಾರೆ. ಅವ್ರು ಏನಂದರೆ ಆ ಒಡ್ಡು ಸರಿಸಿ ಅವರು ಬರಬಾರ್ದಂತ ಅವರು ಪ್ಲಾನ್ ಮಾಡಿ ಅವರು ಇಟ್ಟಿರೋದು. ನಮ್ಮ ಫಾದರ್ ಕೂಡ ಹಂಗೆ ಆದ ಥರ ಎರಡೂ ಮಿಕ್ಸ್ ಮಾಡಿ ಇಟ್ಟೋದಕ್ಕೆ ಏನಾಗಿದೆ ಕಾಂಪಿಟೇಷನ್ ಬಿದ್ದುಬಿಟ್ಟಿದೆ. ಕಾಂಪಿಟೇಷನ್ ಬಿದ್ದರೆ ಎಲ್ಲರಿಗೂ ಲಾಸ್, ಇಬ್ಬರಿಗೆ ಲಾಸು. ನೋಡಿ ಅವ್ರ ಗಿಡದಲ್ಲಿ ಕಾಯಿಗಳು ತೋರಿಸ್ತೀನಿ ನೋಡಿ, ಈ ಥರ ಇದೆ, ಅವ್ರದ್ದು ಇದೆ ಮತ್ತು ನಮ್ಮದು ಇದೆ, ಬಟ್ ಇಳುವರಿ ಭಾಳ ಕಡಿಮೆ ಆಗುತ್ತೆ. ಈ ಥರ ಕಾಂಪಿಟೇಷನ್ ಮೇಲೆ ಫಾರ್ಮರ್ಸ್ ಹಿಂಗೆ ಮಾಡಲು ತಪ್ಪಾಗುತ್ತೆ. ಹಂಗಾಗಿ ಯಾರು ಹೊಲದಲ್ಲಿ ಇಡ್ತೀರಿ ಅಲ್ಲ ಬಗಲ್ ಹೊಲ್ದಾಗ ಮಾತಾಡ್ಕೊಂಡಿಡಿ, ಬಟ್ ಬಾರ್ಡ್ರದಲ್ಲಿ ಬಿಟ್ಟು ಒಂದು ಸ್ವಲ್ಪ ಇಟ್ಕೊಳ್ಳಿ. ಯಾಕಂದರೆ ಬೀಳೋಂಥ ಪರಿಕೆಗಳು ಅವ್ರ ಹೊಲದಲ್ಲಿ ಬೆಳಿ ಏನಾಗಲಿ ಡಿಸ್ಟರ್ಬ್ ಆಗಬಾರ್ದು. ಅಂದರೆ ಒಂದು 30 ಫೀಟ್ ಒಳಗಡೆ ಇಟ್ಕೊಂಡು ಇಚ್ಕೊಂತೀವಿ ಚೆನ್ನಾಗಿರ್ತದೆ. ಮತ್ತು ಯಾವಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಒಳ್ಳೆ ಇಳುವರಿ ಹೇಳಿದ್ದೀನಿ. ಯಾವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ. ಅವರು ಫಾರ್ಮರ್ಸು ಬೇಕಿದ್ದರೂ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಒಳ್ಳೆ ತಳಿಗಳು ಕೊಟ್ಟಿದ್ದಾರೆ. ಲಾಸ್ಟ್ ಒಂದು 3 ಇಯರ್ಸ್ನಿಂದ 4 ಇಯರ್ಸ್ನಿಂದ ನಾವು ಅಲ್ಲೇ ತೊಗೊತಿದ್ವಿ ನೋಡಿ. ಇದನ್ನು ಗಿಡ ತಳಿನೇ ಆಗಿರ್ತಿರೋದು. ಬಟ್ ಇದೆಲ್ಲ ಈ 1-2-3 ಇಯರ್ಸ್ ಇದೆ, 3 ಇಯರ್ಸ್ ಇದೆ, ಡ್ರಾಪ್ ಆಗ್ತಿದೆ, ಕಾಯಿ ಆಗಿದೆ. ಒಂದು 50 ಕಾಯಿ ಕಟ್ ಮಾಡಿದ್ದೀವಿ. ಈ ಥರ ಇದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುಂದಿನ ಬರ್ತಕ್ಕಂಥ ವೀಡಿಯೋಗಳಲ್ಲಿ ಫಾರ್ಮಿಂಗ್ ಇನ್ಫಾರ್ಮೇಷನ್ ಜಾಸ್ತಿ ಕೊಡ್ತಿದ್ದೀನಿ. ಈ ಇನ್ನೆಷ್ಟು ಬೇರೆ ಬೇರೆ ತೋಟಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವುದು ತಪ್ಪಿದೆ ಯಾವುದು ಸರಿ ಇದೆ ಅಂತಂದು ಹೇಳ್ತೀನಿ. ಯಾರಾದರೂ ಇನ್ನೂ ಕೋಕೋನಟ್ ಬಗ್ಗೆ ಭಾಳ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನನಗೆ ಸ್ವಲ್ಪ ಏನು ಥರ ಮೇಂಟೈನ್ ಮಾಡಬೇಕು ಏನಂತಂದು ನಮ್ಗೆ ಸ್ವಲ್ಪ ಸಜೆಷನ್ ಮಾಡಿ. ಧನ್ಯವಾದ.